ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, ಈಗ ಜೂನ್ 2025 ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯ ಅನುಸಾರವಾಗಿ, ಗ್ರಹ ಸ್ಥಿತಿಗಳ ಅನುಸಾರವಾಗಿ ಒಂದಷ್ಟು ಲಕ್ಕಿ ಡೇಟ್ಸ್ ಅನ್ನು ಮಾಡಿದ್ದೇನೆ. ಲಕ್ಕಿ ಡೇಟ್ಸ್ ಅನ್ನು ನೋಟ್ ಮಾಡ್ಕೊಳ್ಳಿ ಮತ್ತು ಈ ಡೇಟ್ಸ್ ಅಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಡಿಸಿಷನ್ಗಳನ್ನು ಈ ಡೇಟಲ್ಲಿ ತೆಗೆದುಕೊಂಡು ಜೀವನದಲ್ಲಿ ಸಕ್ಸಸ್ ಕಾಣಿ, ಯಶಸ್ ಕಾಣಿ ಅಂತ ಹೇಳ್ತಾ ನೋಡಿ. ಇವು ಲಕ್ಕಿ ಡೇಟ್ಸ್ ಬಂದು ನಿಮಗೆ 6, 7, 15, 16, 25, 26, 27. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 6, 7, 15, 16, 25, 26, 27 ಇದು ನಿಮಗೆ ಲಕ್ಕಿ ಡೇಟ್ಸ್. ಹಾಗಾದ್ರೆ ಸ್ವಲ್ಪ ಕಷ್ಟವಾಗುವಂತಹ ಡೇಟ್ಸ್ಗಳು ಅಥವಾ ಒಳ್ಳೆಯ ಕೆಲಸ ಮಾಡಬಾರ್ದು ಅಂತ ಹೇಳೋದಕ್ಕೆ ಯಾವ ಡೇಟ್ ಅನ್ನ ಕೊಡ್ತೀರಾ ಅಂತ ಕೇಳಿದ್ರೆ 12, 13, 14, 18, 19, 22, 23, 24. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 12, 13, 14, 18, 19, 22, 23, 24 ಇದು ನಿಮಗೆ ಅನ್ಲಕ್ಕಿ ಡೇಟ್ಸ್ ಅಥವಾ ಅಶುಭ ಮುಹೂರ್ತಗಳು. ಇದು ಓನ್ಲಿ ಡೇಟ್ ಮಾತ್ರ, ನಂಬರ್ಗಳಲ್ಲ. ಯಾವುದೇ ಗ್ಯಾಮ್ಲಿಂಗ್ಗೆ ಬಳಸ್ಕೋಬೇಡಿ ಅಂತ ಹೇಳ್ತಾ ಈಗ ಕನ್ಯಾ ರಾಶಿ ಜೂನ್ ತಿಂಗಳಿನ ಗ್ರಹಸ್ಥಿತಿ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ. ರಾಹು 6ನೇ ಮನೆಯಲ್ಲಿ, ಶನಿ ಕ್ರಮವಾಗಿ 5 ಮತ್ತು 6ನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ಸಪ್ತಮದಲ್ಲಿ, ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ 8ನೇ ಮನೆಯಲ್ಲಿ, ರವಿ 9ನೇ ಮನೆಯಿಂದ 10ನೇ ಮನೆಗೆ, ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಮತ್ತು ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಬುಧ 10ನೇ ಮನೆಯಿಂದ 11ನೇ ಮನೆಗೆ, 4 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಗುರು 10ನೇ ಮನೆಯಲ್ಲಿ, ಕುಜ ಮತ್ತು ಕೇತು 12ನೇ ಮನೆಯಲ್ಲಿ. ಈ ಗ್ರಹಸ್ಥಿತಿಗಳ ಅನುಸಾರವಾಗಿ ಕನ್ಯಾ ರಾಶಿಯನ್ನು ಪ್ರಿಡಿಕ್ಟ್ ಮಾಡ್ತಾ ಹೋಗಬೇಕು. ರಾಹು ಒಳ್ಳೆ ಹೆಲ್ತ್ ಅನ್ನ ಕೊಡ್ತಾನೆ ನಿಮಗೆ. ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಹೆಲ್ತ್ ಪರ್ಫೆಕ್ಟ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಅನ್ಹೆಲ್ದಿ ರೀಸನ್ಸ್ಗಳು ಬರೋದಿಲ್ಲ ಅಥವಾ ಅನ್ಹೆಲ್ದಿ ಸಿಂಪ್ಟಮ್ಸ್ಗಳಿರೋದಿಲ್ಲ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಂಚಮಾಧಿಪತಿ ಮತ್ತು ಷಷ್ಠಮಾಧಿಪತಿ ಆಗಿರತಕ್ಕಂತಹ ಶನಿ ಸಪ್ತಮದಲ್ಲಿದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಉದ್ಯೋಗ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಗಳು, ಎಸ್ಪೆಷಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇದ್ರೆ ಹೆಚ್ಚು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ಕನ್ಯಾ ರಾಶಿಯವರಾಗಿರಬೇಕಷ್ಟೇನೆ. ಮತ್ತು ಯಾರಾದರೂ ವಧುವರನ್ನ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಿಗುವಂತಹ ಸಾಧ್ಯತೆಗಳು ಹೆಚ್ಚು. ಇದೆಲ್ಲ ಸಿಂಪ್ಟಮ್ ಸೂಚನೆಗಳು ಅದರಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಧನಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ಅಷ್ಟಮದಲ್ಲಿದ್ದಾನೆ. ಹಣ ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕತೆ ಇರಬೇಕು. ಅದರ್ವೈಸ್ ಗೋಚಾರದಲ್ಲಿ ಶುಭ ಫಲ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶುಭ ಫಲವೇ. ಹಾಗಾಗಿ ಹಣ ಬರುತ್ತೆ, ಅನವಶ್ಯಕವಾದಂತಹ ಖರ್ಚುಗಳ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಖರ್ಚನ್ನು ತುಂಬ ಕಂಟ್ರೋಲ್ ಮಾಡಬೇಕು. ಇಲ್ಲಿ ನೀವು ವಿಶೇಷವಾಗಿ ಏನು ಮಾಡಬೇಕು ಅಂತಂದರೆ, ಈ ಶೇರ್ ಮಾರ್ಕೆಟು ಅಥವಾ ಯಾವುದೇ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಗುರುಬಲದ ಬಗ್ಗೆ ಗಮನವನ್ನು ಹರಿಸಬೇಕು. ಗುರು ಪ್ರಾರ್ಥನೆಗಳನ್ನು ಮಾಡ್ಕೋಬೇಕು. ತುಂಬ ಕೇರ್ಫುಲ್ಲಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಲಾಭದ ಲಕ್ಷಣಗಳಿದ್ದರೂ ಕೂಡ ಜೊತೆಗೆ ನಷ್ಟದ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಸ್ವಲ್ಪ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ಗಳಲ್ಲಿ ಸ್ವಲ್ಪ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ. ನೋಡಿ, ರವಿ 9ನೇ ಮನೆಯಿಂದ 10ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಭಾಗ್ಯದಲ್ಲಿದ್ದಾಗ ರವಿ ಒಳ್ಳೆಯ ಯಶಸ್ಸನ್ನು ಕೊಡ್ತಾನೆ, ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ತಾನೆ. 10ನೇ ಮನೆಗೆ ಬಂದ ಮೇಲೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಯಶಸ್ಸು ಸಿಗುವಂತಹ ಸಾಧ್ಯತೆಗಳಿದೆ. ಪ್ರಮೋಷನ್, ಇನ್ಕ್ರಿಮೆಂಟಿನ ಜೊತೆಗೆ ನೀವು ಕೆಲಸ ಮಾಡ್ತಕ್ಕಂತಹ ವೈಖರಿ ಏನಿದೆ, ನೀವು ಕೆಲಸ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಇನ್ನು ಕರ್ಮಾಧಿಪತಿ ಆಗಿರ್ತಕ್ಕಂಥವನು ನಿಮ್ಮ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಬುಧ 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾನೆ. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಹೆಚ್ಚು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಾ ಹೋಗ್ತೀರಿ. ಅದೇ ರೀತಿಯಾಗಿ ನಿಮಗೆ ಅಲ್ಲಿ ಯಶಸ್ಸು ಅನ್ನುವಂಥದ್ದು ಕೂಡ ಸಿಗತ್ತೆ. ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಿಗೆ ಅತಿ ಹೆಚ್ಚು ಜಯ ಲಾಭ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಅಂದರೆ ಕರ್ಮಾಧಿಪತಿ ಆಗಿರ್ತಾನೆ, ರಾಶಾಧಿಪತಿ ಆಗಿರ್ತಾನೆ. 10ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕರ್ಮಸ್ಥಾನ ಅನ್ನುವಂಥದ್ದಾಗಿ, 11ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಲಾಭಸ್ಥಾನ ಅನ್ನೋದಾಗಿ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಲಾಭ, ಜಯ, ನಿಮ್ಮ ಸ್ಟೇಟಸ್ ಗ್ರೋತ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಸುಖಸ್ಥಾನಾಧಿಪತಿ ಸಪ್ತಮಾಧಿಪತಿ ಆಗಿರತಕ್ಕಂತಹ ಗುರು 10ನೇ ಮನೆಯಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ವಿವಾಹ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಮತ್ತು ವಿವಾಹ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಕುಜ ಮತ್ತು ಕೇತು 12ನೇ ಮನೆಯಲ್ಲಿರೋದ್ರಿಂದ ಭೂಮಿ ಕಾರ್ಯ ಅಥವಾ ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಮನೆ ಕೊಂಡ್ಕೊಳ್ತಕ್ಕಂಥವ್ರು, ಸೈಟ್ ಕೊಂಡ್ಕೊಳ್ತಕ್ಕಂಥವ್ರಿಗೆ ಇದು ಸಕಾಲ ಅಲ್ಲ, ಅಭಿವೃದ್ಧಿ ಆಗೋದಿಲ್ಲ.
ಕುಜ ಮತ್ತೆ ಕೇತು ಅಂತಂದ್ರೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಗಣೇಶನ ಆರಾಧನೆ ಮಾಡ್ಕೋಬೇಕು. ಮಂಗಳವಾರ ಗಣೇಶನ ಆರಾಧನೆ ಮಾಡೋದ್ರಿಂದ, ಗಣೇಶನ ದೇವಸ್ಥಾನ ದರ್ಶನ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಭೂಮಿ ಯೋಗ ಅನ್ನುವಂಥದ್ದು, ಭೂಮಿ ಸಂಬಂಧಿತವಾದಂತಹ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಜಯವಾಗುವಂತಹ ಸಾಧ್ಯತೆಗಳಿದ್ದಾವೆ. ಇದು ಕನ್ಯಾ ರಾಶಿಯವರ ಮಾಸ ಭವಿಷ್ಯ. ಹಾಗಂತ ಎಲ್ಲ ಕೆಟ್ಟದ್ದಾಗಿ ಆಗತ್ತಾ, ಕೆಟ್ಟದ್ದಾಗಿ ಇದಾವ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಗ್ರಹಸ್ಥಿತಿಗಳ ಆಧಾರದ ಮೇಲೆ ಒಂದು ಗ್ರಹವನ್ನು 108 ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡಬಹುದು. ಹಾಗಾಗಿ ನೀವು ಸರಿಯಾದಂತಹ ಜಾತಕ ಪರಿಶೀಲನೆಯನ್ನು ಮಾಡಿಕೊಂಡು ಉತ್ತಮವಾದಂತಹ ಫಲಕ್ಕೋಸ್ಕರವಾಗಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. 100% ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ಕೆಳಗಡೆ ನನ್ನ ನಂಬರ್ ಇದೆ, ನೇರವಾಗಿ ಸಂಪರ್ಕ ಮಾಡಬಹುದು ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬೇಕಾಗುವಂತಹ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ, ಕನ್ಯಾ ರಾಶಿ ಜೂನ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.